Hi guys, hi everyone, welcome back to my channel. ನಿಮ್ಮ ಲೈಫಲ್ಲಿ ತುಂಬಾ ಸ್ಟ್ರೆಸ್ ತಗೋತಾ ಇದ್ದೀರಾ, ಇಲ್ಲ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಇಲ್ಲ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗಲ್ಲ, ಅದೆಲ್ಲ ಕಂಫರ್ಟಬಲ್ ಇರಲ್ಲ ಅಂತ ನೀವು ಫೀಲ್ ಆಗ್ತಾ ಇದ್ದೀರಾ. ಸೊ ನಿಮಗೋಸ್ಕರ ಈ ವಿಡಿಯೋ ಇದನ್ನ ನೀವು ಫುಲ್ ನೋಡಲೇಬೇಕು. ಆ್ಯಂಡ್ ನಾನು ನಿಮ್ಗಳಿಗೋಸ್ಕರ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸೊಲ್ಯೂಷನ್ ತಗೊಬಂದಿದ್ದೀನಿ. ಅದೇನು ಗೊತ್ತಾ? ಜರ್ನಲಿಂಗ್. ಫಸ್ಟ್ ಆಫ್ ಆಲ್, ಜರ್ನಲಿಂಗ್ ಅಂತ ಅಂದ್ರೆ ಏನು ಗೊತ್ತಾ? ಜರ್ನಲಿಂಗ್ ಅಂತ ಅಂದರೆ ನಿಮ್ಮ ಥಾಟ್ಸ್, ನಿಮ್ಮ ಫೀಲಿಂಗ್ಸ್, ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಒಂದು ಪೇಜ್ ಮೇಲೆ ಬರೆಯೋದು. ಆ್ಯಂಡ್ ಇದು ಬರಿಬೇಕಾದ್ರೆ ಯಾವುದೇ ಥರ ಗ್ರಾಮರ್ ಮಿಸ್ಟೇಕ್ಸ್ಗಳು ಬರಲ್ಲ, ಯಾವುದೇ ಥರ ಜಡ್ಜ್ಮೆಂಟ್ಸ್ಗಳು ಬರಲ್ಲ, ಆ್ಯಂಡ್ ಯಾವುದೇ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದರಲ್ಲಿ ಬರಲ್ಲ. ಜಸ್ಟ್ ನೀವು ಮತ್ತೆ ನಿಮ್ಮ ಬುಕ್ ಅಷ್ಟೆ. ನಾನು ಇಷ್ಟೊಂದೆಲ್ಲ ಹೇಳಬೇಕಾದ್ರೆ ನಿಮ್ಮ ಮೈಂಡಿಗೆ ಒಂದು ಥಾಟ್ ಬಂದಿರತ್ತೆ, ನಾವು ಏನಕ್ಕೆ ಜರ್ನಲಿಂಗ್ ಮಾಡಬೇಕು ಅಂತ. ಸೊ ಐ ಹ್ಯಾವ್ 4 ಇಂಪಾರ್ಟೆಂಟ್ ಥಿಂಗ್ಸ್ ನೀವೇನಕ್ಕೆ ಜರ್ನಲಿಂಗ್ ಇವತ್ತಿಂದ ನೀವು ಸ್ಟಾರ್ಟ್ ಮಾಡ್ಬೇಕಂತ. ಫಸ್ಟ್ ಥಿಂಗ್ ಏನಂತ ಅಂದರೆ, ನಿಮ್ಮ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಏನಕ್ಕಂತ ಅಂದರೆ, ಬೆಳಗಿಂದ ಸಂಜೆವರೆಗೂ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ತುಂಬ ಥಾಟ್ಸ್ ಟ್ರಿಗರ್ ಆಗಿರುತ್ತೆ. ಒಂದ್ಸಲಿ ಮನೆಗೆ ಬಂದಮೇಲೆ ಬೆಳಗಿನ ಸಂಜೆವರೆಗೂ ಏನೇನಾಯಿತು ಅಂತ ನಿಮ್ಮ ಎಕ್ಸ್ಪೀರಿಯನ್ಸಸ್ನ ನೀವು ಬರೀತು ಅಂತ ಅಂದರೆ, ದೆನ್ ಬರೆದಾಗ ಯು ವಿಲ್ ಫೀಲ್ ರಿಲ್ಯಾಕ್ಸ್ಡ್. ಎಲ್ಲ ಥಾಟ್ಸ್ ಎಲ್ಲ ಆಚೆ ಬರುತ್ತೆ ಆ್ಯಂಡ್ ಯು ಫೀಲ್ ಆರಾಮ್. ಸೆಕೆಂಡ್ ಒನ್, ಎಮೋಷನಲ್ ಹೀಲಿಂಗ್. ಎಮೋಷನಲ್ ಹೀಲಿಂಗ್ ಅಂತ ಅಂದರೆ, ನಿಮ್ಗೆ ಯಾರಿಂದಾದರೂ ಹರ್ಟ್ ಆಗಿದ್ರೆ, ಇಲ್ಲ ಯಾವುದಾದ್ರೂ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಇಲ್ಲ ಪಾಸ್ಟ್ ಈವೆಂಟ್ಸಿಂದ ನಿಮ್ಗೆ ಒಂದೇ ಟ್ರಾಮಾ ನಿಮ್ಮನ್ನ ಕ್ಯಾರಿ ಮಾಡ್ತಿದೆ ಅಂತಂದರೆ, ಯು ಶುಡ್ ಸ್ಟಾರ್ಟ್ ರೈಟಿಂಗ್ ನವ್ ಇಟ್ ಸೆಲ್ಫ್. ಏನಕ್ಕೆ ಅಂತಂದರೆ, ಬೈ ರೈಟಿಂಗ್ ಯು ವಿಲ್ ಓವರ್ಕಮ್ ದಟ್. ಆ್ಯಂಡ್ ಒಂದೊಂದೇ ಸ್ಟೆಪ್, ಇವಾಗ ತಕ್ಷಣ ಯಾವುದೂ ಆಗಲ್ಲ. ಆ್ಯಂಡ್ ಟ್ರಸ್ಟ್ ದ ಪ್ರೋಸೆಸ್. ಸ್ಟೆಪ್ ಬೈ ಸ್ಟೆಪ್ ಯು ವಿಲ್ ಫೀಲ್ ಏನೋ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ, ಆರ್ ಎಲ್ಸ್ ಯು ವಿಲ್ ಫೀಲ್ ರಿಲ್ಯಾಕ್ಸ್ಡ್. ಥರ್ಡ್ ಒನ್, ಮೆಂಟಲ್ ಕ್ಲಾರಿಟಿ ಇಂಪ್ರೂವ್ ಆಗುತ್ತೆ. ಹೆಂಗೆ ಅಂತಂದರೆ, ಲೈಫಲ್ಲಿ ಎಷ್ಟೊಂದು ಕನ್ಫ್ಯೂಷನ್ಸ್ ಇರುತ್ತೆ, ಅದು ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ. ಆ್ಯಂಡ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಇಂಪ್ರೂವ್ ಆಗ್ತಾ ಬರುತ್ತೆ. ಆ್ಯಂಡ್ ಲೈಫಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಹೆಂಗಿರಬೇಕು, ಹೆಂಗಿರಬಾರ್ದು ಅನ್ನೋದು ಎಲ್ಲವೂ ಕೂಡ ಅರ್ಥ ಆಗ್ತಾ ಬರುತ್ತೆ. ಫೋರ್ತ್ ಒನ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಇದು ತುಂಬಾ ಇಂಪಾರ್ಟೆಂಟ್. ಏನು ಗೊತ್ತಾ? ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್. ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಪೀಕ್ಗೆ ಹೋಗುತ್ತೆ. ಒಂದೊಂದ್ಸಲಿ ನಾವು ಏನಕ್ಕೆ ತುಂಬ ರಿಯಾಕ್ಟ್ ಮಾಡ್ತಾ ಇದ್ದೀವಿ, ಇಲ್ಲ ನಾವು ಏನಕ್ಕೆ ಯಾವುದಕ್ಕೂ ರಿಯಾಕ್ಟ್ ಮಾಡ್ತಿಲ್ಲ ಅನ್ನೋದೆಲ್ಲ ಥಾಟ್ಸ್ ಓಡ್ತಾ ಇರುತ್ತೆ ಮೈಂಡಲ್ಲಿ. ವೆನ್ ಯು ರೈಟ್ ಎವ್ರಿಥಿಂಗ್, ಯು ವಿಲ್ ಗೆಟ್ ಅ ಕ್ಲಾರಿಟಿ ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಲವ್ವಿಂಗ್ ಯೋರ್ ಸೆಲ್ಫ್. ಆ್ಯಂಡ್ ದಟ್ ಈಸ್ ಇಂಪಾರ್ಟೆಂಟ್. ಸೆಲ್ಫ್ ಕೇರ್, ಸೆಲ್ಫ್ ಲವ್ ಇಸ್ ದ ಮೇನ್ ಥಿಂಗ್ಸ್ ಇನ್ ದ ಲೈಫ್. ಸೈಕಾಲಜಿಕಲಿ ಮತ್ತು ಸೈಂಟಿಫಿಕಲಿ ನಾವು ಹೇಳಬೇಕು ಅಂತ ಅಂದರೆ, ಆಂಗ್ಸೈಟಿ ಕಮ್ಮಿ ಆಗುತ್ತೆ, ಆ್ಯಂಡ್ ಡಿಪ್ರೆಷನ್ ಸಿಂಪ್ಟಮ್ಸ್ ಇದ್ದರೆ ಕಡಿಮೆ ಆಗುತ್ತೆ, ಫೋಕಸ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಆ್ಯಂಡ್ ಮೈಂಡ್ ಸ್ಟ್ರಾಂಗ್ ಆಗುತ್ತೆ, ಆ್ಯಂಡ್ ಬೇಸಿಕಲಿ ಮೆಮೊರಿ ಪವರ್ ಸ್ಟ್ರಾಂಗ್ ಆಗುತ್ತೆ. ನೀವು ಪ್ರತಿದಿನ ಜರ್ನಲಿಂಗ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಅದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಗೊತ್ತಾ? ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಓವರ್ ಥಿಂಕಿಂಗ್ ಎಲ್ಲ ಇದ್ದರೆ ಅದು ಕಮ್ಮಿ ಆಗುತ್ತೆ, ಸೆಲ್ಫ್ ಲವ್ ಜಾಸ್ತಿ ಆಗುತ್ತೆ, ಮೈಂಡ್ ಕಾಮ್ ಆಗುತ್ತೆ, ಆ್ಯಂಡ್ ಬೇಸಿಕಲಿ ಆ್ಯಂಡ್ ಇಂಪಾರ್ಟೆಂಟ್, ನೀವು ತುಂಬ ಎಮೋಷ್ನಲಿ ಸ್ಟ್ರಾಂಗ್ ಆಗ್ತೀರಾ. ನಾನು ಇಷ್ಟೆಲ್ಲ ಹೇಳ್ದೆ ನೋಡಿ, ಆದರೆ ಜರ್ನಲಿಂಗ್ನ ಹೆಂಗೆ ಬರಿಬೇಕು ಇಲ್ಲ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನೇ ಹೇಳಿಲ್ಲ. ಆದರೆ ಇವಾಗ ಹೇಳ್ತೀನಿ. ಏನೂ ಇಲ್ಲ, ತುಂಬ ಈಸಿ ಸ್ಟೆಪ್ಸ್, ಈಸಿ ಮೆಥಡ್. ಹೆಂಗೆ ಗೊತ್ತಾ? ಒಂದು ಕ್ಲೀನಾಗಿರೋ ಒಂದು ನೋಟ್ಬುಕ್ ತೊಗೊಳ್ಳಿ. ಪ್ರತಿದಿನ ನಿಮ್ದು ಎಲ್ಲ ಕೆಲಸ ಮುಗಿಸ್ಕೊಳ್ಳಿ, ಫ್ರೆಶ್ ಅಪ್ ಆಗಿ ಆರಾಮಾಗಿ ಕೂತ್ಕೊಂಡು ಒಂದು 5 to 10 minutes ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ಯಾವುದೇ ಥರ ಜಡ್ಜ್ಮೆಂಟ್ಸ್ ಇರಲ್ಲ. ಆ್ಯಂಡ್ ಒಂದು ನೀವು ಮೈಂಡಲ್ಲಿ ಇಟ್ಕೋಬೇಕು, ಏನಂತ ಅಂದರೆ, ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್, ಪರ್ಫೆಕ್ಷನ್ ಅಲ್ಲ. ಆ್ಯಂಡ್ ಸುಮ್ಮನೆ ಒಳ್ಳೆ ಪಾಠದ ಥರ ಬರೆಯೋದು ಇಲ್ಲ ಪದ್ಯದ ಥರ ಒಂದೇ ಸಮ ಬರೆಯೋದಲ್ಲ. ಸ್ವಲ್ಪ ಜನಕ್ಕೆ ಅದು ಬೋರ್ ಆಗ್ಬೋದು, ಬಟ್ ಅದಕ್ಕೂ ಆಲ್ಟರ್ನೇಟಿವ್ ಸ್ಟೆಪ್ ನನ್ನ ಹತ್ರ ಇದೆ. ಇವಾಗ ಎಷ್ಟೊಂದು ಥರ ಸ್ಕೆಚ್ ಪೆನ್ಸ್ ಬಂದಿರುತ್ತೆ, ಇಲ್ಲ ಎಷ್ಟೊಂದು ಥರ ಸ್ಟಿಕರ್ಸ್ ಬಂದಿರುತ್ತೆ, ಕಲರ್ಸ್ ಸ್ಟಿಕರ್ಸ್ ಬಂದಿರುತ್ತೆ. ಯು ಮೇಕ್ ಅ ಮೆಸ್ಸಿ ಜರ್ನಲ್. ಅಂದರೆ ನೋಡಿದ ತಕ್ಷಣ ನಮಗೆ ಖುಷಿ ಆಗಬೇಕು, ಇಲ್ಲ ಅವತ್ತು ಏನೇನಾಗಿರುತ್ತೆ
ತಕ್ಷಣ ಅದು ನಿಮಗೆ ಫ್ಲ್ಯಾಶ್ ಔಟ್ ಆಗಬೇಕು ಆ್ಯಂಡ್ ದಟ್ ಮೇಕ್ಸ್ ಯು ಹ್ಯಾಪಿ ಆಲ್ಸೋ. ಗೈಸ್, ಐ ಪರ್ಸ್ನಲಿ ವಾಂಟ್ ಟು ಸಜೆಸ್ಟ್ ಯು ಸಮಥಿಂಗ್. ಏನಂತ ಅಂದರೆ, ನೀವು ಪ್ರತಿದಿನ ಜರ್ನಲಿಂಗ್ ಮಾಡ್ತೀರಾ, ಆರ್ ಎಲ್ಸ್ ಯು ರೈಟ್ ಸಮಥಿಂಗ್, ಯೋರ್ ಎಕ್ಸ್ಪೀರಿಯನ್ಸ್ ಆರ್ ಯೋರ್ ಹ್ಯಾಪಿನೆಸ್ ಆನ್ ದ ಜರ್ನಲ್. ನೋ, ಲೈಕ್ ಲಾಸ್ಟಲ್ಲಿ ಯು ರೈಟ್ positive affirmations about yourself, like I'm strong, I'm healthy, I'm wealthy, and my health is good, like that. Aga your conscious mind will activate and adu feel ಆಗುತ್ತೆ ಬಾಡಿಗೆ. ಲೈಕ್ ಪ್ರತಿದಿನ ಆ ಥರ ಹೇಳ್ಕೊಳ್ಳೋದ್ರಿಂದ your body feels that and ಪಾಸಿಟಿವ್ ಫೀಲಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಗೈಸ್, ಜರ್ನಲಿಂಗ್ ಅಂತ ಅಂದರೆ ಬರೀ ಬರೆಯೋದಷ್ಟೇ ಅಲ್ಲ, ಇಟ್ ಈಸ್ ಅ ಪ್ರೊಸೆಸ್ ಆಫ್ ಹೀಲಿಂಗ್, ಗ್ರೋಯಿಂಗ್ ಆ್ಯಂಡ್ ಬಿಕಮಿಂಗ್ ಅ ಬೆಸ್ಟ್ ವರ್ಷನ್ ಆಫ್ ಯೋರ್ ಸೆಲ್ಫ್ ಅಂತಲೇ ಹೇಳ್ಬೋದು. ಇವತ್ತಿಂದ ನೀವು ಸ್ಟಾರ್ಟ್ ಮಾಡಿ ಬರೆಯೋಕ್ಕೆ. ಬಿ ಕನ್ಸಿಸ್ಟೆಂಟ್ ಇನ್ ಯುವರ್ ಜರ್ನಲಿಂಗ್ ಆ್ಯಂಡ್ ಹೋಗ್ತಾ ಹೋಗ್ತಾ ಯು ವಿಲ್ ಫೈಂಡ್ ಸಮ್ ಚೇಂಜಸ್ ಇನ್ ಯುವರ್ ಲೈಫ್. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಮತ್ತು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದರೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಲೆಟ್ ದೆಮ್ ಸ್ಟಾರ್ಟ್ ದೇರ್ ಜರ್ನಿ ಇನ್ ಜರ್ನಲಿಂಗ್. ಆ್ಯಂಡ್ ಎಸ್, ಆ್ಯಂಡ್ ಪ್ಲೀಸ್ ಡೂ ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್. ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಸಿಗುವ. ಬಾಯ್.